ಸರ್ ನಮಸ್ತೆ, ನಿಮ್ಮ ಹೆಸರು ಹೇಳಿ ಸರ್. ಮಲ್ಲೇಶ್ ಸರ್. ಮಲ್ಲೇಶ್ ಅವರು ಬಂದು ಹೊಸಮಲಂಗಿ, ಕೊಳ್ಳೇಗಾಲ ತಾಲೂಕು. ನಾವು ನಿಮ್ಮ ಹತ್ರ ಗಿಡಗಳು ಪರ್ಚೇಸ್ ಮಾಡಿದೆ. ಎಲ್ಲಿ? KR ನಗರ ವಿ ಆರ್ ಆರ್ಗ್ಯಾನಿಕ್ ನರ್ಸರಿ ಪರ್ಚೇಸ್ ಮಾಡಿದ್ದೀರಾ? ಎಷ್ಟು ಗಿಡ ಮಾಡಿದ್ರಿ ಸರ್? ನಾನು 1900 ಗಿಡ ಏನೋ ಮಾಡಿದ್ದೆ. ಎಷ್ಟು ದಿನ ಆಯಿತು ಸರ್? ಇನ್ನೇನು 6ನೇ ತಿಂಗಳು ನಾನು ಫಿಟ್ ಮಾಡಿರೋದು. ಇದು 6ನೇ ತಿಂಗಳು. ಈಗ ಅವ್ರ ತೋಟಕ್ಕೆ ಬಂದಿದ್ದೀವಿ. ಸ್ವಲ್ಪ ಶೀತಕ್ಕೆ ಒಂದು ಸ್ವಲ್ಪ ಏರಿವೇಷನ್ ಆಗಿ ಬೆಳವಣಿಗೆ ಕುಗ್ತು. ಸರಿ, ನೋಡೋಣ ಈಗ ಏನೇನು ಆಗಿದೆ. ಸೊ ಏನು ವ್ಯತ್ಯಾಸಗಳಾಗಿದೆ ಅಥವಾ ಸರಿ ಇದೆಯಾ ಚೆಕ್ ಮಾಡ್ಕೊಂಡು ಸರಿ ಇದಾನೆ. ಈಗ 6 ತಿಂಗಳಾಗಿದೆ ಅಂತ ಹೇಳಿದ್ದೀರಾ ನೀವು. ಈಗ ದಿಂಡು ಕಟ್ಟಬೇಡಿ ಅಂತ ನಾವು ಹೇಳ್ತೀವಿ. ಹೌದು ಸರ್. ದಿಂಡು ಕಟ್ಟಿದ್ರೆ ಏನಾಗುತ್ತೆ ಅಂದರೆ, ನೋಡಿ ಇದು ಮೇಲ್ ಬಂದೈತಿ, ಈ ಬುಡನೇ ಮೇಗ್ ಬಂದಿಲ್ವಾ? ನಿಮ್ಗೆ ಹಂಗೆ ಅನ್ನಿಸ್ತಾ ಇಲ್ವಾ? ಹಾಂ, ಈಗ ಹಂಗೆ ಅನ್ನಿಸ್ತದೆ. ಸೊ ಇರಲಿ, ಇದು ಆಗೋಗಿರೋ ಬಗ್ಗೆ ಮತ್ತೆ ಮಾತಾಡೋದು. ಈಗ ಮುಂದಿನ ಬಗ್ಗೆ ನೀವು ಯೋಚನೆ ಮಾಡಿದ್ರಿ. ಈಗ ಹೇಳ್ತೀನಿ, ಈಗ ಗೊನೆ ಬಂದರೆ ಏನಾಗ್ಬೋದು? ಬುಡು ಸಮೇತ ಬಿದ್ದೋಯ್ತದೆ. ನೀವು ನೆಲದಲ್ಲೇ ಬಿಟ್ಟರೆ ಇವ್ರು ಇದ್ದಾರಲ್ಲ ಮಕ್ಕಳು, ಇವ್ರು ರಕ್ಷಣೆ ಮಾಡೇ ಮಾಡ್ತಾರೆ ಕಂಪಲ್ಸರಿ. ಮುರಿದೋದ್ರೆ ಇಲ್ಲೂ ಮುರಿಬೇಕಷ್ಟೇ, ಇಲ್ಲೆಲ್ಲರೂ ಇಲ್ಲಿ. ಅದು ನಿಮಗೆ ಗೊಬ್ಬರದ ಅಂಶ ಕಡಿಮೆ ಆದರೆ ಅಲ್ಲಿ ಮುರಿಯೋದಿಲ್ಲ, ಅದು ಮುರಿಯೋಲ್ಲ. ಗ್ರಾವಿಟಿ ಪವರ್ ಬರ್ತದೆ. ಗೊನೆ ಬಂದ ಮೇಲೆ ಒಂದು ದಾರ ತೆಗೆದು ಇಲ್ಲಿಗೆ ಕಟ್ಬಿಡೋದು, ಗೊನೆ ದಾರನ. ಆವಾಗ ಇದ್ರ ಮೇಲೆ ಭಾರ ಬೀಳುತ್ತೆ, ಅವಾಗ ಮುರಿಯೋಲ್ಲ. ಏನು ಅವಶ್ಯಕತೆ ಇಲ್ಲ. ತೋರಿಸ್ಕೊಡ್ತೀನಿ ಬನ್ನಿ, ಯಾವ್ದಾರು ಇದ್ದಾಗ ನೋಡ್ತೀನಿ. ಈ ಥರ ದಿಂಡು ಕಟ್ಟಬೇಡಿ ಅಂದರೆ ದಿಂಡು ಕಟ್ಟಿರ್ತಾರೆ. ಬಟ್ ದಿಂಡು ಕಟ್ಟಿದ ಮೇಲೆ ನಿಮಗೆ ಇವೆಲ್ಲ ಸ್ಟಾರ್ಟ್ ಆಗಿದೆ ಅಲ್ವಾ? ಹ್ಞೂ ಸರ್. ಇದು ಯಾಕೆ ಸ್ಟಾರ್ಟ್ ಆದವು ಅಂದರೆ, ಬೇರೆ ಮೋಸ್ಟ್ಲಿ ನೋಡಿ ಇಲ್ಲೇ ಬನ್ನಿ, ಇಲ್ಲಿ ಈ ಬೇರೆಲ್ಲ ಕಟ್ಟಾಯ್ತವೆ. ನೀರು ಈ ಕಡೆ ಬಿಟ್ಟಿದ್ರೆ ಡ್ರಿಪ್ಪಲ್ಲಿ ಅದು ಇಲ್ಲೇ ಹೋಗ್ತಿರುತ್ತೆ. ಇಲ್ಲೇನೋ ನೀರೇನೋ ಹೊರದಿ ನೋಡಿ ಎಲ್ಲ ಡ್ಯಾಮೇಜ್ ಆಗಿದೆ. ನೋಡಿ ಇದು ಡ್ಯಾಮೇಜ್ ಆಗಿರೋದು. ಜೊತೆಗೆ ಈ ಬೇರು ನೋಡಿ ಬ್ಲ್ಯಾಕ್ ಇದೆ ನೋಡಿ. ಇದು ಈ ಥರ ಬ್ಲ್ಯಾಕ್ ಆದರೆ ಗಿಡಗಳು ಏನೂ ಸಕ್ಸಸ್ ಆಗಲ್ಲ, ಯಾವುದೇ ಗಿಡ. ನೋಡಿ ಅದು ಕೊಳ್ತಾಗಿಲ್ವ ಅನ್ನೋದು. ಈಗ ನೀವು ತೆಗೆದ್ರಲ್ಲ ಅದು ನೋಡಿ ಫುಲ್ ಕೊಳ್ತಾಗಿದೆ. ನೀರು ಒಂದೇ ತ ಬಿದ್ದು. ಸೊ ಅದಕ್ಕೇನು ಮಾಡಬೇಕು ಈಗ? ನೀವು ದಿಂಡು ಇರೋದು, ಈಗ ನೀವು ಇದು ಕಟ್ಟಿರೋದ್ರಿಂದ ಬೇರೆ ಇಲ್ಲಿದೆ, ಇಲ್ಲಿಂದ ಆಹಾರ ತಗೋಬೇಕು. ನಾವು ಅಲ್ಲಿಗೆ ಕೊಡ್ತಾಯಿದ್ದೀವಿ ಜಾಸ್ತಿ. ಅದೊಂದು ಚೂರು ಚೇಂಜ್ ಮಾಡೋಣ ಆಯ್ತಾ? ಇದೇನು ಇಷ್ಟೊಂದು ನೀರು ಫೋರ್ಸಾಗಿ ಬೀಳಂಗೆ ಮಾಡಿದ್ರಲ್ಲ, ಏನಿದೆ? ಎಲ್ಲೋ ಈ ಕಡೆ ಡ್ಯಾಮೇಜ್ ಆಗಿ ಹಿಂಗೆ ಹೋಗಿರ್ಬೇಕು ಮೋಸ್ಟ್ಲಿ. ಅಲ್ಲಿ ಹೊಡೆದಿರೋದು, ಹಾರಿರೋದು. ನೋಡೋಣ ಏನೋ ಒಂದು ಆಗಿರೋದು ನೋಡೋಣ. ಈಗ ಸರ್ ನಾನು ಇದೆಲ್ಲ ತೆಗಿಸ್ಬೇಕಾ, ಹೆಂಗೆ ಮಾಡೋದು? ಏನಾ? ಅದು ಹೇಳ್ಕೊಡ್ತೀನಿ ಬನ್ನಿ. ಅದು ನಿಮಗೆ ಗುದ್ಲಿ ಏನಾರು ಇದೆಯಾ ಇಲ್ಲಿ? ಇಲ್ಲೇ ಗುದ್ಲಿ ಅಥವಾ ಪಿಕಾಸ್ ಏನಾರು ಇಟ್ಕೊಂಡಿದ್ದೀರಾ? ಇಲ್ಲಿ ಅಲ್ಲಿದೆಯಾ? ಬನ್ನಿ, ಅಂತ ಒಂದು ಗಟ್ಟಿ ಕಡ್ಡಿ ತಗೋ ಸಾಕು. ಹೋಗಿರೋ ಗಿಡಗಳಿಗೆ ಹಿಂಗೆ ಒಂದೊಂದು ಏಲಕ್ಕಿ ಕೂರಿಸಿದ್ದೀರಾ? ಹ್ಞೂ ಸರ್. ಆ ಏಲಕ್ಕಿ ಈ ಥರ ಆಯ್ತಾ ಇದೆ. ಈ ಥರ ಆಗಿದೆ. ಮೊದಲು ಪನಾಮ ಆಯ್ತಾ? ಇತ್ತು ಕಂಟ್ರೋಲ್ ಆಗಿತ್ತು, ಸ್ಟಾರ್ಟಿಂಗ್ ಆಗ್ತದೆ ಸರ್. ಅದಾದ್ಮೇಲೆ ನಾನು ಏನ್ರ ಹಾಕಿದೆ. ಅಂದರೆ ಹೋಗಿರೋದು ಹೆಂಗೋ ಮೇಂಟೈನ್ ಮಾಡ್ಕೋಬೋದಲ್ಲ ಅಂದ್ಬಿಟ್ಟು ಇದನ್ನ ಹಾಕ್ತೆ. ಒಂದು ಉಳಿನಿಲ್ಲ. ಪನಾಮ ಒಂದ್ಸರಿ ಬಂದರೆ 40 ವರ್ಷ ಹೋಗಲ್ಲ ಸರ್. ಅದು 40 ವರ್ಷ ಇರುತ್ತೆ. ಬಟ್ ಪಚ್ಚಬಾಳೆ ತಡೀತದೆ. ಪಚ್ಚಬಾಳೆ ಅದನ್ನು ತಿನ್ಕೊಬಿಡುತ್ತೆ ಎಷ್ಟೋ. ನೋಡಿ ಸೈಜ್ ಎಲ್ಲ ಚೆನ್ನಾಗಿ ಬಂದದ ನೋಡಿ. ಕಾಳಿ ಎಲ್ಲ ಸರ್ ಇದೆಲ್ಲ ಫಸ್ಟ್ ಐಟಮ್. ಇವು ನಿಮ್ಮ ಐಟಮ್. ಇವು ಏನು ಈಗ ಸೈಜ್ ಆಗಿ ದಪ್ಪ ಬಂದಿದೆ, ಇವೆಲ್ಲ ನಿಮ್ಮ ಹತ್ರ ಗಿಡನೇ. ನೆಕ್ಸ್ಟ್ ಹೋಗಿರೋ ಅಂತ ಗಿಡಗಳಿಗೆ ನಾನು ತಂದು ಹಾಕಿದ್ನಲ್ಲ, ಅವೆಲ್ಲ ಏರುಪೇರು ಇದೆ ಅಂತೇವು. ಬೇರೆ ಕಡೆಯಿಂದ ಸ್ವಲ್ಪ ಅಂದ್ರೆ ನೀವು ನಾಟಿ ಮಾಡಿದ್ಮೇಲೆ ಮಳೆ ಹಿಡ್ಕೋತು. ಕೆಲವು ಶೀತ ಜಾಸ್ತಿ ಆಗಿ ಕೆಲವು ಹೋದು. ಸರಿ. ಏನು ಔಷಧಿ ಹೊಡಿಸ್ತಾ ಇದ್ದೀರಾ? ಯಾವ ಏಲಕ್ಕಿ ಹಾಕಿರತ್ತವೆಲ್ಲ ಪನಾಮ ಬೀಳ್ತಿರೋದು. ಒಂದು 300 ಗಿಡಲ್ಲಿ ಒಂದು ಉಳಿದಿಲ್ಲ ಸರ್. ಪೂರ್ತಿ ಗೆಡ್ಡೆ ಹಾಕಿದ್ರದ? ಏಲಕ್ಕಿ ಗೆಡ್ಡೆ ಹಾಕಿದ್ರಿ. ಈಗ ನೀವು ಗೊಬ್ಬರ ಕೊಟ್ಟು 1-2 ವಾರದಲ್ಲಿ ಏನಾದ್ರು ಕೊಟ್ರಾ? ಇಲ್ಲ ಸರ್, ಕೊಟ್ಟಿಲ್ಲ. ಕೆಲಸ ಏನು ಮಾಡಿಸಿದ್ರಾ? ತಿಂಗಳಾನ್ಗಟ್ಲೆ ಆಗಿದೆ. 1, 2, 3, 4, 5 ನೋಡಿ ಲೆಸ್ಸೆಲ್ಲ ಇದೆ. 2, 4, 5, 6, 7, 8, 9, 10, 11, 12 ಹೆಚ್ಚು ಕಡೆ 3 ತಿಂಗಳು ಹತ್ತತ್ರ 2.5 ತಿಂಗಳಂತ ಗ್ಯಾರಂಟಿ ಆಗೈತೆ. ಅದು ಇಲ್ಲೊಂದು ಚೂರು ಏನೋ ಚೇಂಜಸ್ ಕಾಣಿಸ್ತದೆ. ಈಗ 15 ಸಲ ಏನೋ ಮಾಡಿದ್ರಿ ಎಲ್ಲ ಅನಿಸ್ತದಲ್ಲ. ಇದು ಯಾವುದೋ ಒಂದು ಟಾನಿಕ್ ಜೀವರಸದ್ದು ಒಂದು ಇದು ಕೊಟ್ಟಿದ್ರಲ್ಲ, ಅದನ್ನ ಎಳಿಸಿದೆ 15 ಸಲ. ಮತ್ತೆ ಅದನ್ನ ಹೇಳ್ತಾನೆ ಇಲ್ಲ ನೀವು. ಊಹಿಸಿದೆ, ಏನೋ ಮಾಡಿದ್ರಿ ಒಟ್ಟಲ್ಲ 15 ಸರಿ ಬರ್ಕೊಟ್ಟಿದ್ರು. ಓ ಡಾಕ್ಟ್ರು ಮೇಂಟೈನ್ ಮಾಡ್ತಾ ಇದ್ದಾರಾ? ಯಾವಾಗ ಡೌಟ್ ಆಯ್ತು ಅವಾಗ ತರಿಸ್ಕೊತೀನಿ ಅಷ್ಟೇ. ಓ ಹಂಗೆ. ಅವ್ರು ಏನು ಹೇಳ್ತಾರೆ ಇದಕ್ಕೆ? ಅದೇ ಗೊಬ್ಬರದ್ದು ಒಂದು ಸ್ವಲ್ಪ ಲೋ ಆಗದ ಕಣ, ಅದರಿಂದ ಎಲ್ಲ ಹತ್ತತ್ರಕ್ಕೆ ಬಂದಿದೆ. ಅಲ್ಲಲ್ಲಿ ಏಲಕ್ಕಿಗೆ ಅದು ರೋಗ ಇದೆ ಅಂತ ಹೇಳಿದ್ರು ಅವರು. ಈಗ ನೀವು ಒಣಗಿರೋದ ಕಟ್ ಮಾಡ್ಸಾಕಿ ಆಯ್ತಾ? ಇದೇನು ತೊಂದರೆ ಏನು ಹಾಕಿಲ್ಲ. ಇದಕ್ಕೆ ಗ್ಲೋಯಿಟ್ ಮತ್ತೆ ಕವಚ್ ಬರ್ಕೊಟ್ಟಿದ್ದಾರೆ ಸರ್. ಇದು ಗ್ಲೋಯಿಟ್ ಸ್ಪ್ರೇ ಮಾಡಿದ್ರಾ? ಈಗ ಮಾಡಿಸ್ತೀನಿ, ನಾಳೆಯಿಂದ ಶುರು ಮಾಡ್ತೀನಿ. ಕೆಳಗಡೆ ಎಲೆಗೆ ಮಾತ್ರ ಮಾಡಿಸಿ, ಕೆಳಗಡೆ ಎಲೆಗೆ ಮಾಡಿಸಿ.
ನೋಡಿ ಈ ಏಲಕ್ಕಿ ಚೇಂಜ್ ಆಯ್ತಾ ಇದೆಯಲ್ಲ ಇದ್ರಿ ಕಂಟ್ರೋಲ್ ಆಗೈತೆ, ಇದು ಚೇಂಜ್ ಆಗೈತೆ. ಇದಕ್ಕೆ ನಾವು ಒಂದು 3 ಥರ ಔಷಧಿ ಕೊಡ್ತೀವಿ. ಡ್ರಂಚಿಂಗ್ ಮಾಡಿಸಿ ಬರೀ ಏಲಕ್ಕಿ ಎಲ್ಲ ಏಲಕ್ಕಿ ಮಾತ್ರನೇ ಮಾಡಿಸಿ ಬೇಕಾರೆ ಒಂದು 15 ಸಲ ರಿಸಲ್ಟ್ ಚೇಂಜ್ ಆಗುತ್ತೆ. ಕಂಟಿನ್ಯೂ ಮಾಡಿದ್ರಾಯ್ತು, ಬ್ಯಾಕ್ಟೀರಿಯಾ ಹೋಗೋವಂಥ ಕೊಟ್ಟನು. ಆಮೇಲೆ ಇದು ಹಾಂ ಈಗ ಸ್ವಲ್ಪ ಚೇಂಜಸ್ ಕಾಣಿಸ್ತಾ ಇದೆ ನೋಡೋಣ ಬನ್ನಿ. ಇದು ಭಾರಿ ಕಷ್ಟ, ಇದು ಬಂದುಬಿಟ್ರೆ ಹೋಗಲ್ಲ ನೋಡಿ. ಹಳದಿ ಕಲರ್ ಒಂದೇ ಸರಿ ಬಂದುಬಿಡ್ತದೆ. ಹಾಂ ನೀರು ಅಡ್ಜಸ್ಟ್ಬಾರ್ದು ಯಾವಾಗಲೂ. ಇಲ್ಲ, ಅದು ಒಂದಿನ ಬಿಟ್ಟಿದೆ ಸರ್. ಪುನಃ ಮತ್ತೆ ಡೇ ಟೈಮ್ ಕೊಡೋ ಬದಲು ಸರ್ ಏನು ತೊಂದರೆ ಏನಿಲ್ಲ. ಪಚ್ಬಾಳದು ಹಾಂ ಸರ್. ಸಿಗರೇಟ್ ಅಂದ್ಬಿಟ್ಟು ವೇರಿಯೇಷನ್ಗೆ ಹೇಳ್ಕೊಟ್ಟ ನಾನು. ಸಣ್ಣದಕ್ಕೆ ಈಗ ಎಲ್ಲಕ್ಕೂ ಒಂದೇ ಸರಿ ಗೊಬ್ಬರ ಕೊಟ್ಬಿಡ್ರಿ. ಸಣ್ಣದಕ್ಕೆ ಇನ್ನು 15 ಸಲ ಬಿಟ್ಟು ಎಕ್ಸ್ಟ್ರಾ ಒಂದು ಡೋಸೇಜು, ಆಗ ಒಂದು ಸಮ ಬರ್ತದೆ, ಯೂನಿಫಾರ್ಮಾಗಿ ಬರುತ್ತೆ ಅಷ್ಟೇ. ಏನು ಅದೇನು ನೀವು 5ನೇ ತಿಂಗಳಲ್ಲಿ 1 ಸಮ ಮಾಡ್ತೀವಿ ನಾವು ಅದನ್ನು. ನಾವು ಅದಕ್ಕೆ ಏನು ಹೇಳ್ತೀವಿ ಅಂದರೆ ಅತಿ ಹೆಚ್ಚು ನೀವು ಬುಡಕ್ಕೆ ನೀರು ಕೊಡಬೇಡಿ ಅಂತ ನಾವು ಹೇಳ್ತೀವಿ. ಪೈಪ್ ಚೇಂಜ್ ಮಾಡ್ತೀನಿ ಸರ್. ಆಯಿತಾ? ಇಷ್ಟು ನೋಡಿ ಇಲ್ಲಿ ಮಾಡಿದಿರಲ್ಲ ಸರ್, ಇದು ಇಲ್ಲಿ ಭಾರಿ ಶೀತ ಸರ್. ಇದಕ್ಕೆ ಬೆಳವಣಿಗೆ ಬಂದಿಲ್ಲ ಸರ್ ಈ ಗಿಡ. ಇಲ್ಲೇನಾಗಿದೆ ಅಂದರೆ ಇಲ್ಲಿ ನೀರು ಬಾನ ಆದಾಗ ಸ್ವಲ್ಪ ನೀರು ಜಾಸ್ತಿ ಆಗುತ್ತೆ ಇದೆ ನೋಡಿ. ಅದಕ್ಕೆ ಗಿಡಗಳು ಯಾಕೆ ಬೆಳವಣಿಗೆ ಯಾಕೆ ಬಂದಿಲ್ಲ ಅಂದರೆ ನೋಡಿ ಇಲ್ಲಿ ಸ್ವಲ್ಪ ಡ್ರೈ ಆಗೈತೆ. ಈ ಲೈನು ಚೆನ್ನಾಗಿ ಬಂದೈತೆ. ಈ ಲೈನ್ ಚೆನ್ನಾಗಿ ಬಂದಿದೆ ಅಂತಂದರೆ ಇವೆರಡು ಲೈನ್ ಯಾಕೆ ಬತ್ತಲ್ಲ ಅಂದರೆ ನೀವು ನಿಂತಿರೋದು ನೀರು ಬತ್ತೈತೆ. ನೀರನ್ನ ಕಂಟ್ರೋಲ್ ಮಾಡಬೇಕು. ಈಗ ನಿಮ್ಗೆ ಅರ್ಥ ಆಯ್ತದೆ, ನೀರು ಕೊಟ್ಟರೆ ಗಿಡ ಬರೋಲ್ಲ. ಇದನ್ನು ಫಸ್ಟ್ ಅರ್ಥ ಮಾಡ್ಕೊಂಡ್ರೆ ಲಿಮಿಟಾಗಿ ಕೊಟ್ಟರೆ ಖಂಡಿತ ಗಿಡ ಸಕ್ಸಸ್ ಆಯ್ತದೆ. ಇಲ್ಲಿಗೆ ನೀರು ಇಲ್ಲಿ ಬರ್ದಂಗೆ ಏನಾರು ಮಾಡಿ ಅವಾಯ್ಡ್ ಮಾಡಿ. ಇಲ್ವ ನೀರು ಎಲ್ಲರೂ ಹೊರಗಡೆ ಬಸ್ತೋಂಗೆ ಒಂದು ಸಣ್ಣ ಹಿಕ್ಲಂಗೆ ಹೊಡೀರಿ ಅಷ್ಟೇ. ಇಲ್ಲ ಇಲ್ಲಿ ಬಾಕಿವೆಲ್ಲ ಹೆಲ್ತಿಯಾಗಿವೆ. ಪಾಳ್ಯ, ಕೆಂಪನ ಪಾಳ್ಯನಾ? ಬರೀ ಪಾಳ್ಯ ಅಂತ ಇದೆ ಅಲ್ಲಿಗೆ. ಇದು ಚೇಂಜಸ್ ಮಾಡ್ಬೋದು ಸಚಿನ್ ನೋಡಿ. ಈ ಏಲಕ್ಕಿನೂ ಮಾಡ್ಬೋದು, ತೊಂದರೆ ಏನಿಲ್ಲ. ನಾನು ಹೋಗ್ಬಿಡ್ತೇನೆ ಸರ್. ಈಗ ಸ್ವಲ್ಪ ಚೇಂಜ್ ಆಯ್ತಾವೆ. ನೀವು ನೀರು ಕಂಟ್ರೋಲ್ ಮಾಡಿದ್ಮೇಲೆ ನೋಡಿ ಸುಳಿಯಲ್ಲೇನ ನೋಡಿದ್ದು ಇದು ಚೇಂಜ್ ಆಗಿಲ್ಲ. ಇನ್ನು ಅವೆಲ್ಲ ಚೇಂಜ್ ಆಗವೆ. ಒಂದು ಟಾನಿಕ್ ಕೊಟ್ಟೆ. ಹಾಂ ನೋಡಿ, ಇದು ಚೇಂಜಸ್ ಆಯ್ತಾ ಇದೆ. ಚೇಂಜ್ ಆಗಿಲ್ವ ಇದು? ಹಾಂ, ಎಲ್ಲ ಹೊಸ ಏಲಕ್ಕಿ. ಹಾಂ, ಹೊಸ ಎಲ್ಲ ಕಡೆ ಚೇಂಜ್ ಆಯ್ತಾ ಇದೆಯಲ್ಲ. ಅದು ಒಂದು ಪ್ರಯತ್ನ ಮಾಡಿದ್ರಾಯ್ತು. ಒಂದು ರೌಂಡು ಒಂದು ಗೊಬ್ಬರ ಕೊಟ್ಕೊಂಡು ಲಾಸ್ ಅಂತೂ ಆಗಲ್ಲ. ಒಂದು 2 3 ಗೊಬ್ಬರ. ಬಟ್ ಗಿಡ ನಾಟಿ ಮಾಡೋದು 1 ತಿಂಗಳಲ್ಲಿ 1 ಕೊಟ್ಟಿದ್ರಾ? ಹಾಂ ಸರ್. ಅದು ಸೇರ್ನಾಕ ಅದಕ್ಕೆ ಸಿಕ್ಕಿರ್ಬೋದು. ಈಗ ಗಿಡ ಬೆಳವಣಿಗೆ ಬಂದಮೇಲೆ ಅದು ತಗೊಂಡ್ರೆ ಕೇವಲ 3 ಗೊಬ್ಬರ. ಈಗ ಟ್ರೆಂಚಿಂಗ್ ಮಾಡಿಸೋದು ಹೆಂಗೆ ಸರ್? ಅದು ಕಲಿಸ್ರೆ ಸೂಪರು ಪೊಟ್ಯಾಸ್ ಏನೋ ಕೊಟ್ಟಿದ್ದೀರಿ. ರಾಜಣ್ಣವ್ರು ಬರ್ಕೊಟ್ರದ ಎಲ್ಲ ಸ್ಟಾಕ್ ತಂದುಬಿಟ್ಟಿದ್ದೀರಿ. ಹಾಂ ಸರ್. ಸರಿ, ಅಲ್ಲಿ ಗೊಬ್ಬರ ನೋಡೋಣ ಬನ್ನಿ. ಅಲ್ಲಿ ಅವ್ರು ಕೊತ್ತರ್ಲಿ ಏನೋ ಮಾಡೋಕ್ಕೆ ನೋಡಿ. ಇದು ರೋಗ ಇಲ್ಲಿ ನೋಡಿ. ಈಗ ಇದು ಏಲಕ್ಕಿ ನೀವೇ ಹಾಕಿರೋದು. ಇದಕ್ಕೆ ರೋಗ ಇಲ್ಲ. ಹಾಂ, ಇದಕ್ಕೆ ರೋಗ ಇಲ್ಲ. ಅಲ್ಲಿ ಒಳಗಡೆ ಎಲ್ಲ ರೋಗ ಬರ್ತಾವೆ ಅನ್ನೋ ಕಾರಣ ಏನು? ಸುಮ್ಮನೆ ಯೋಚನೆ ಮಾಡಿ. ಈಗ ಜನರಲ್ಲಾಗಿ ನಮ್ಗೇನು ನಾವೆಲ್ಲ ದಡ್ರು ಅಂದ್ಕೊಂಡೆ ಯೋಚನೆ ಮಾಡ್ಕೊಳ್ಳೋಣ. ಚೆನ್ನಾಗಿ ಗಾಳಿ ಇರ್ತದೆ, ಬೆಳಕಿದೆ, ಸೂರ್ಯನ ಕಿರಣ ಬೀಳ್ತದೆ, ನೀರು ಕಡಿಮೆ ಇದೆ ನೋಡಿ. ಆಮೇಲೆ ಇದೊಂದು 2 ಪಾತಗೆ ಸರ್ ಏನಾಗಿದೆ ಅಂದ್ರೆ ನೀರು ಅಪ್ಪಲ್ವಾ ಡೌನ್ಗೆ ಎಳಿತಾ ಇದೆ. ನಾವು ಸಿಂಗಲ್ ಪೈಪ್ ಮಾಡಿರೋದ್ರಿಂದ ಈ ಕಡೆಗೆ ಒಂದು ಸ್ವಲ್ಪ ನೀರು ಕಮ್ಮಿ. ಸೊ ನೀರು ಕಡಿಮೆ ಇರೋದ್ರಿಂದ ಗಿಡ ಚೆನ್ನಾಗದೆ ಅಂತ ಅನ್ಸೋದಾ? ಇಲ್ಲ ಈಗ ನೀವೇ ಡಿಸೈಡ್ ಮಾಡಿರಪ್ಪ. ಇದೊಂದು ಗಿಡ ನೋಡೋಣ. ನೋಡಿ ಅಲ್ಲಿ ನಿಮ್ಮ ಹಿಂದೆ ಇದೆಯಲ್ಲ ಆ ಗಿಡ ನೋಡಿ. ನೀರ ಕಂಡಮ್ ಕೊಟ್ಟರೆ ಭಾಳ ಚೆನ್ನಾಗಿ ಬರ್ತದೆ ಅಂತ. ಕಮ್ಮಿ ಕೊಟ್ಟಷ್ಟು. ನೀವು ಜಾಸ್ತಿ ಕೊಟ್ಟಷ್ಟು ರೋಗ ಜಾಸ್ತಿ ಬರ್ತದೆ. ಈಗ ಸುಮ್ಮನೆ ಯೋಚನೆ ಮಾಡೋಣ ಸರ್. ಇದಕ್ಕೆ ನೀರು ಕಡಿಮೆ ನೋಡಿ. ಆ ಗಿಡ ನೋಡಿ, ಈ ಗಿಡ ಇದೆಯಲ್ಲ, ಇದಕ್ಕೂ ಕೂಡ ನೀರು ಕಡಿಮೆ ಇದೆ. ಇದಕ್ಕೆ ಏನಾದ್ರು ಒಂದು ಚೂರು ಡಿಸೀಸ್ ಇದೆ ಅದರಲ್ಲಿ. ಒಂದು ಈಗ 40 ವರ್ಷ ಗಂಟ ಆದರೂ ಅದು ಇದಿರೋ ಅಂಶ ಇರುತ್ತೆ ಅಂತ ಹೇಳಿದ್ರಲ್ಲ ಸರ್. ವಿಲ್ಟು ಅನ್ನೋದು ಭೂಮಿಲಿ ಹುಳುಗಳ ಜೊತೆ ಬೆರ್ಕೊಬಿಡ್ತದೆ. ಅಲ್ಲಿ ತೇವಾಂಶ ಇರುತ್ತೋ ಬತ್ತನೇ ಉತ್ಪತ್ತಿ ಆಯ್ತದೆ, ಕಂಟಿನ್ಯೂ ಆಯ್ತದೆ. ಅದಕ್ಕೆ ಸಪೋರ್ಟ್ ಮಾಡ್ದಾಗ ನಾವು. ಇದು ಬಿಸಿಲು ಚೆನ್ನಾಗಿ ಹೊಡೆದ್ರೆ ಎಂಥ ಸೂಕ್ಷ್ಮಾಣುಜೀವಿಗಳು ಅವು ಸತ್ತೋಗ್ಬಿಡ್ತಾವೆ. ಅದಕ್ಕೆ ನೀರನ್ನ ಕಡಿಮೆ ಮಾಡಿದಷ್ಟು ಗಿಡ ಚೆನ್ನಾಗಿ ಬರುತ್ತೆ ಅನ್ನೋದು ಇದು. ನಿಮ್ಮ ತೋಟದಲ್ಲೇ ಉದಾಹರಣೆ. ನಿಮ್ಮ ತೋಟದಲ್ಲೇ, ಬೇರೆಯವ್ರ ತೋಟ ಏನು ಉದಾಹರಣೆ ತೋರಿಸ್ತಾ ಇಲ್ಲ. ನಿಮ್ಮ ತೋಟದಲ್ಲೇ ಕರೆಕ್ಟಾಗಿ ಕಾಣಿಸ್ತದೆ ಅದು. ಈಗ ಏನಂತೀರಿ, ಈಗ ಚೆನ್ನಾಗಿದೆ ಸರ್, ಕಂಬ ಹೊಡೆದದೆ ಅಂತೀರಿ. ಇದು ಹೌದಲ್ವಾ? ಈ ಕಂಬ ಹೊಡೆದಿರೋದಕ್ಕೆ ಬೇರೆಯವ್ರು ಯಾರು ಏನು ಹೇಳ್ತಾರೆ ಗೊತ್ತಿಲ್ಲ. ಇದು ಗೆಡ್ಡೆ ದಪ್ಪ ಆಯ್ತದೆ. ಗೆಡ್ಡೆ ದಪ್ಪ ಆಗ್ಬೇಕಾದ್ರೆ ಈ ಪಟ್ಟೆ ಹೊಡೆದ್ರೆ ಏನೂ ಸಮಸ್ಯೆ ಇಲ್ಲ. ಇದು ಭೂಮಿನೂ ಹೊಡಿತಾ ಇದೆ ನೋಡಿ. ಭೂಮಿ ಹೊಡಿತಾ ಇದೆ ಅಂದರೆ ಇದು ಗೆಡ್ಡೆ ದಪ್ಪ ಆಯ್ತದೆ ಅಂತ.
ಇದು ರೋಗ ಅಲ್ಲ, ಅದು ಸರಿ ಸರ್. ರೋಗ ಇರೋವು ಅಲ್ಲಿ ನೋಡೋವಲ್ಲ ಅವು ರೋಗ ಅವು ಒಪ್ಕೊಳ್ಳೋಣ. ಅಂದರೆ ನೀರು ಜಾಸ್ತಿ ಇರೋತ್ತವು ಸಮಸ್ಯೆ ಆಗದೆ. ಇದೇನು ಸರ್ ಇದಕ್ಕೆ? ಇದು ನಿಮಗೆ ಇದು ರೂಟ್ ಮಣ್ಣು ಹಾಕಿದಾಗ ಈ ಬೇರು ಡ್ಯಾಮೇಜ್ ಆಗಿ ಹಿಂಗಾಗಿರೋದು. ಇದಕ್ಕೆ ಸರ್ ಸಿಗಾಟೋಕ ರೋಗದ್ದು ಬರ್ಕೊಟ್ಟಿರ್ತಾರೆ. ಇದು ಸಿಗಾಟೋಕ ರೋಗ. ಇದು ಇಷ್ಟು ಬಿಸ್ತು ಬಿದ್ದರೂ ಬರೋದಿಲ್ಲ. ಇದು ಔಷಧಿ ಅವಶ್ಯಕತೆನೇ ಇಲ್ಲ. ನಿಮ್ಮ ಗ್ಲೋಯಿಟು ಬೇಡ, COCನೂ ಬೇಡ. ಈ ಬೇಸಿಗೆಯಲ್ಲಿ ಯಾರೋ ಔಷಧಿ ಹೊಡ್ಸೋದೇ ಇಲ್ಲ ನಾವು. ಈಗ ಈ ಎಲೆಯಿಂದ ಈ ಎಲೆ ಜಂಪ್ ಆಗಬೇಕು. ಈ ಎಲೆ ಜಂಪ್ ಆಗಿಲ್ಲ, ಈ ಎಲೆಯಲ್ಲಿ ಐತೆ ಅಂದರೆ ರೋಗ ಅಲ್ಲಿಗೆ ಸ್ಟಾಪ್ ಆಗೈತೆ. ಸೂರ್ಯನ ಕಿರಣದಲ್ಲೇ ಅದು ಹುಳುಗಳು ಸತ್ತೋಗಿರ್ತವೆ. ಇನ್ನೇನು ಅವಶ್ಯಕತೆ ಏನಿಲ್ಲ. ಸೊ ಅಲ್ಲಿಂದ ಮೇಲೆ ಏನಾದ್ರು ಎರಡು ಎಲೆ ಜಂಪ್ ಆಯ್ತದೆ ಅಂತ ನಿಮ್ಗೆ ಅನಿಸಿದ್ರೆ ನಿಮ್ಮ ಸಮಾಧಾನಕ್ಕೆ ಒಂದು ರೌಂಡ್ ಇಲ್ಲಿ ಈಚೆಗೆ ಮಾತ್ರ ಹೊಡಿಬೇಕು ನೀವು. ಸುಮ್ಮನೆ ಎಲ್ಲ ಎಲೆಗೂ ಯಾಕೆ ಹೊಡಿಸ್ತೀರಿ? ಹಾಂ, ನೀರು ಬಿಟ್ಟು 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 ಕೊರೆದೋಗದೆ ಈ ಕಡೆ ದಬಾಕತ್ತದೆ. ಇಲ್ಲಿ ನೋಡಿ ಬೇರುಗಳ ಏನಾರು ಇದ್ದಾವೆ, ಬೇರುಗಳಲ್ಲಿ ಎಲ್ಲ ಎಕ್ಕೊಟ್ಟು ಹೋಗವೆ. ಡೆವಲಪ್ ಆಗೋ ಗೊನೆ ಬಿಡು ಅಂದರೆ ಏನು ಬಿಟ್ಟದದು? ಇದು ನಿಮ್ಮ ತೋಟದ್ದೇ. ಭೂಮಿ ಹೊಡಿತಾ ಇದೆ, ಗೆಡ್ಡೆ ದಪ್ಪ ಆಯ್ತಾ ಇದೆ. ಇದು ಹೆಲ್ತಿ ಆಗದೆ, ನೀರು ಕಡಿಮೆ. ಇಲ್ಲೊಂದು ಚೂರು ನೀರು ಜಾಸ್ತಿ ಆಗದೆ ನೋಡಿ. ಇದು ನೋಡಿ, ಇಲ್ಲೇ ವ್ಯತ್ಯಾಸಗಳು ಹಿಂಗೆ ಗೊತ್ತಾಗುತ್ತೆ. ರಾಜಣ್ಣ ಸರ್ ಹೇಳಿದ್ರು ಬರ್ತಿದ್ದಾರೆ. ಸರಿ, ನಾನು ಸದ್ಯಕ್ಕೆ ಇದನ್ನ ಕ್ಲಿಯರ್ ಮಾಡ್ಕೊಳ್ಳೋ, ಆಮೇಲೆ ಇದಕ್ಕೆ ಹೋಗೋಣ ಅಂದ್ಬಿಟ್ಟು ಎಲ್ಲ ಪೆಂಡಿಂಗ್ ಇಟ್ಟಿದ್ದೀನಿ. ಆಯ್ತಾ? ಆಯ್ತು ಬನ್ನಿ. ಸಣ್ಣ ಕಜ್ಜಿಗಳೆಲ್ಲ ಬತ್ತಿದ್ದಾವೆ. ಯಾಕೆ ಬತ್ತಿದ ಕಜ್ಜಿ ನಮ್ಗೆ ಗೊತ್ತೇ ಇಲ್ಲ. ಅಲರ್ಜಿಗಳು ಕಜ್ಜಿ ಯಾಕಾಯ್ತು ಅಂದರೆ ನಾವು ತಿನ್ನೋ ಆಹಾರ ಏನೇನು ಸ್ಕಿನ್ ಬಗ್ಗೆ ಬೇಕೋ ಪ್ರೋಟೀನ್ಗಳು ಅದು ಸಿಕ್ಕಿರಲಿಲ್ಲ. ಹಾಗಾಗಿ ಅದಕ್ಕೆ ಸಿಕ್ಕಿಲ್ಲ, ಅದಕ್ಕೆ ನಾವು ಕೊಡ್ತೀವಿ ಸರ್ ಮಾಡ್ಕೊಳ್ಳಿ ಅಂತ. ಸರಿ, ದೊಡ್ಡ ಸ್ಪ್ರೇ ಮಾಡ್ತಾ ಇದ್ದೇನೆ. ಕಳೆನಾಶಕನ ಇಲ್ಲೂ ಮಾಡ್ಕೊಳ್ಳಿ. ಇದು ಇನ್ನೂ ಚೂರು ಬೆಳೀಲಿ. ಸ್ಪ್ರೇ ಅಲ್ಲಿಗೆ ಯಾವ ತಿಂಗಳಲ್ಲಿ ತಂದಿದ್ರು? 7.5 ಮೇಲೆ ಬರಬೇಕು. ಅಯ್ಯೋ, ನಮ್ಮದು 9902038931 KR ನಗರ VR ಆರ್ಗಾನಿಕ್ ನರ್ಸರಿಲಿ ತಂದಿದ್ರು. ಅವ್ರು ನಿಮ್ಮ ಹೆಸರು ಏನಾದ್ರು? ಮಲ್ಲೇಶ್ ಅವರೆಲ್ಲ ಒಟ್ಟಿಗೆ ಇದ್ದೀವಿ ನೋಡಿ. ಸಾಕು. ಇನ್ನು